ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಲೋಕಸಭೆ ಚುನಾವಣೆಗೆ ಸುಮಲತಾ ಅಂಬರೀಶ್ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಇಡೀ ದಿನ ಮಂಡ್ಯ ಕ್ಷೇತ್ರ ಪರ್ಯಟನೆಯನ್ನ ಸುಮಲತಾ ಅಂಬರೀಶ್ ನಡೆಸಲಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಭೇಟಿ ಮಾಡಿ ಸ್ಪರ್ಧೆಯ ಇಂಗಿತವನ್ನ ಸುಮಲತಾ ಅಂಬರೀಶ್ ವ್ಯಕ್ತಪಡಿಸಿದ್ರು. ಬೆಳಗ್ಗೆ ಮನೆ ದೇವರು ಚಿಕ್ಕ ಅರಸಿನಕೆರೆಯ ಕಾಲಭೈರವೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಳಿಕ ಯೋಧ ಗುರು ಕುಟುಂಬಕ್ಕೆ ಸಾಂತ್ವನ ಹೇಳಿ ಜಮೀನು ಕೊಡುವ ಬಗ್ಗೆ ಮಾತುಕತೆಯನ್ನು ಕೂಡ ಆಡ್ತಾರೆ. ನಂತರ ಅಂಬರೀಶ್ ಹುಟ್ಟೂರು ದೊಡ್ಡ ಅರಸಿನಕೆರೆಗೆ ತೆರಳುವ ಸಾಧ್ಯತೆ ಇದೆ. ನಂತರ ರೈತ ನಾಯಕ ದಿವಂಗತ KS ಪುಟ್ಟಣ್ಣಯ್ಯ ನಿವಾಸಕ್ಕೆ ಭೇಟಿ ಕೊಟ್ಟು ಮಾತುಕತೆಯನ್ನು ನಡೆಸ್ತಾರೆ. ಮತ್ತಷ್ಟು ಬೆಂಬಲಿಗರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ ಸುಮಲತಾ ಅಂಬರೀಶ್. ಒಂದು ಕಡೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಯಾರಿಗೆ ಟಿಕೆಟ್ ಕೊಡಬೇಕು, ಯಾವ ಪಕ್ಷಕ್ಕೆ ಯಾವ ಪಕ್ಷದವರಿಗೆ ಅಲ್ಲಿ ಕ್ಷೇತ್ರ ಕೊಡಬೇಕು ಅನ್ನುವಂಥ ಹಗ್ಗ ಜಗ್ಗಾಟ ಮುಂದುವರೆದಿರೋ ಹಾಗೆ ತಮ್ಮ ಪಾಡಿಗೆ ತಾವು ಒನ್ ಮ್ಯಾನ್ ಆರ್ಮಿಯಾಗಿ ಒನ್ ವುಮೆನ್ ಆರ್ಮಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಶ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಜೊತೆ ಮಾತುಕತೆ ಸಂಘಟನೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಂಬಲವನ್ನು ಸೂಚಿಸಬೇಕು ಅಂತ ಪರೋಕ್ಷವಾಗಿ ಅವರ ಈ ಒಂದು ಪರ್ಯಟನೆಗಳು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಆದರೆ ಯಾರಿಗೆ ಟಿಕೆಟ್, ಕಾಂಗ್ರೆಸ್ಸಿಗ ಅಥವಾ JDS ಸುಮಲತಾ ಅಂಬರೀಶ್ ಯಾವ ಪಕ್ಷದ ಪರವಾಗಿ ನಿಲ್ತಾರೆ ಇಲ್ಲಿ ಅನ್ನುವಂಥದ್ದು ಇಂದು ಪಕ್ಷದ ಇನ್ನೂ ಕೂಡ ಆ ನಿರ್ಧಾರಗಳು ಇನ್ನೂ ಬಂದಿಲ್ಲ. ಆದರೆ ಇಲ್ಲೂ ಕೂಡ ಒಳಗೊಳಗಡೆ ಕಿತ್ತಾಟ ನಡೀತಾ ಇದೆ. ಹಾಗೆ ಸಾಕಷ್ಟು ಮಾತುಗಳು ಕೂಡ ಕೇಳಬಂತು. ಸುಮಲತಾ ಅಂಬರೀಶ್ ಅವರು ಮಂಡ್ಯದವರೇ ಅಲ್ಲ ಅನ್ನುವಂಥ ಮಾತನ್ನು ಕೂಡ ಆರಂಭದಲ್ಲಿ ಹೇಳಲಾಗ್ತಾ ಇತ್ತು. ಇದೀಗ ಸುಮಲತಾ ಅಂಬರೀಶ್ ಅವರ ಈ ಒಂದು ಪರ್ಯಟನೆಯ ಕೆಲಸ ಎಷ್ಟು ಎನರ್ಜಿಯನ್ನು ಕೊಡುತ್ತೆ ಪಕ್ಷಗಳಿಗೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜ್ ಕೊಡ್ತಾರೆ. ಮೋಹನ್, ಸುಮಲತಾ ಅಂಬರೀಶ್ ತಮ್ಮ ಪಾಡಿಗೆ ತಮ್ಮ ಪಕ್ಷ ಸಂಘಟನೆಯ ಕೆಲಸವನ್ನು ಹಾಗೆ ತಾವು ಅಲ್ಲಿ ಮಂಡ್ಯದವರು ಅಂತ ಗುರುತಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇರುವಂಥ ಕೆಲಸ, ಜೊತೆಗೆ ಮಂಡ್ಯದ ಅಭಿಮಾನ ಇದ್ದೇ ಇದೆ ಅವರಿಗೆ. ಸೊ ಹಾಗಾಗಿ ಮನೆ ದೇವರ ಭೇಟಿ ಜೊತೆಗೆ ಯೋಧ ಗುರು ಅವರ ಅವರ ಕುಟುಂಬ ಭೇಟಿಯನ್ನು ಮಾಡ್ತಾ ಇದ್ದಾರೆ. ಸೊ ಎಷ್ಟರ ಮಟ್ಟಿಗೆ ಇದು ಲೋಕಸಭಾ ಚುನಾವಣೆಗೆ ಒಂದು ಹೆಲ್ಪ್ ಆಗುತ್ತೆ ಸುಮಲತಾ ಅವರಿಗೆ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ನಿನ್ನೆ ಸಂಜೆ ಅಷ್ಟೇ ಏನು ಸುಮಲತಾ ಅಂಬರೀಶ್ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಏನು ಚುನಾವಣೆಗೆ ಸ್ಪರ್ಧೆ ಮಾಡೋದ್ರ ಬಗ್ಗೆ ಒಂದು ಟಿಕೆಟ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಒಂದು ಭೇಟಿಯನ್ನು ಸಹ ಇಟ್ಟಿದ್ರು. ಆದ್ರೆ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಹೈಕಮಾಂಡ್ ಜೊತೆ ಮಾತುಕತೆ ಮಾಡಿ ತಮ್ಮ ನಿರ್ಧಾರನ ಪ್ರಕಟಿಸ್ತೀನಿ ಅಂತ ಏನು ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ಹೇಳ್ತೀನಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಆದ್ರೆ ಇವತ್ತು ಸುಮಲತಾ ಅವರು ಮತ್ತೆ ಮಂಡ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ತಮ್ಮ ಮನೆ ದೇವರಾದಂತಹ ಚಿಕ್ಕರಸಿನಕೆರೆ ಕಾಲಭೈರವೇಶ್ವರನಿಗೆ ಒಂದು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಅದಾದಂತ ಬಳಿಕ ಅವರು ನೇರವಾಗಿ ಏನು ಹುತಾತ್ಮ ಯೋಧ ಗುರು ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಏನು ಜಮೀನನ್ನ ಒಂದು ಕುಟುಂಬಕ್ಕೆ ಕೊಡ್ತೀನಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಾತುಕತೆಯನ್ನು ಕೂಡ ನಡೆಸಲಿದ್ದಾರೆ. ಅದಾದಂತ ಬಳಿಕ ಅವರು ಅಂಬರೀಶ್ ಅವರ ಒಂದು ಹುಟ್ಟೂರಾದಂತಹ ದೊಡ್ಡ ಅರಸಿನಕೆರೆಗೆ ತೆರಳತಕ್ಕಂತ ಸಾಧ್ಯತೆ ಇದೆ. ನಂತರ ಏನು ರೈತ ನಾಯಕರಾಗಿದ್ದಂತಹ KS ಪುಟ್ಟಣ್ಣಯ್ಯ ಅವರ ನಿವಾಸಕ್ಕೆ ಕೂಡ ಭೇಟಿ ಕೊಟ್ಟು ಒಂದು ಮಾತುಕತೆಯನ್ನ ನಡೆಸಿ ಇನ್ನು ಅಂಬರೀಶ್ ಅವರ ಬೆಂಬಲಿಗರನ್ನ ಭೇಟಿ ಮಾಡ್ತಕ್ಕಂತ ಸಾಧ್ಯತೆ ಇದೆ. ಇದನ್ನ ಒಟ್ಟಾರೆ ಗಮನಿಸೋದಾದ್ರೆ ಎಲ್ಲ ಒಂದ್ ಕಡೆ ಸುಮಲತಾ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿಯೋದು ನಿಶ್ಚಿತವಾಗಿದೆ ಅಂತಾನೆ ಹೇಳ್ಬೋದು. ನಿನ್ನೆ ಅವರು ಇನ್ನೊಂದು ಮಾತನ್ನ ಹೇಳಿದ್ರು, ಒಂದು ವೇಳೆ ಏನಾದ್ರು ಪಕ್ಷದಿಂದ ಟಿಕೆಟ್ ಸಿಗದಿದ್ದೆ ಇದ್ರೆ ನಾನು ಜನ ಏನ್ ಹೇಳ್ತಾರೆ ಆ ಒಂದು ತೀರ್ಮಾನಕ್ಕೆ ಬದ್ಧವಾಗಿರ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು. ಈ ನಿಟ್ಟಿನಲ್ಲಿ ಸುಮಲತಾ ಅವರು ಸ್ಪರ್ಧೆ ಮಾಡ್ತಕ್ಕಂಥದ್ದು ಬಹುತೇಕ ಖಚಿತ ಆಗಿರೋದ್ರಿಂದ ಒಂದು ಬೆಂಬಲಿಗರನ್ನ ಭೇಟಿ ಮಾಡ್ತಕ್ಕಂಥದ್ದು, ಮಂಡ್ಯ ಜಿಲ್ಲೆಯ ಹಿರಿಯ ರಾಜಕಾರಣಿಗಳನ್ನ ಭೇಟಿ ಮಾಡುವಂತ ಮುಖಾಂತರ ಒಂದು ಸ್ಪರ್ಧೆಗೆ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಮೋಹನ್ ರಾಜ್ ಮಾಹಿತಿ.